ದಿಕ್ಕುಗಳನ್ನು ಒಂದು ಟಾಪಿಕ್ನಲ್ಲಿ ಇದು ನನ್ನ ಒಂದು 3ನೇ ಕ್ಲಾಸು. ಇಲ್ಲಿ ಯಾವ ಥರ ಪ್ರಶ್ನೆಗಳನ್ನು ಕೇಳಿದ್ದಾನೆ, ಅವುಗಳನ್ನು ಯಾವ ರೀತಿಯಾಗಿ ಅರ್ಥ ಮಾಡ್ಕೊಂಡು ಈಸಿಯಾಗಿ ಬಿಡಿಸೋದಂತ ನೋಡೋಣ ಬನ್ನಿ. ನೋಡಿ, ಇಲ್ಲೊಂದು ಪ್ರಶ್ನೆ ಇದೆ. ಒಬ್ಬ ವ್ಯಕ್ತಿ ಪೂರ್ವಕ್ಕೆ ಮುಖ ಮಾಡಿ ನಿಂತಿದ್ದಾನೆ. ಗಡಿಯಾರದ ದಿಕ್ಕಿನಲ್ಲಿ 45 ಡಿಗ್ರಿ ತಿರುಗಿ ಮತ್ತು ಅದೇ ದಿಕ್ಕಿನಲ್ಲಿ 135 ಡಿಗ್ರಿ ತಿರುಗುತ್ತಾನೆ. ಕೊನೆಯಲ್ಲಿ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ 270 ಡಿಗ್ರಿ ತಿರುಗುವನು. ಹಾಗಾದರೆ ಆತ ಈಗ ಯಾವ ದಿಕ್ಕಿಗೆ ಮುಖ ಮಾಡಿ ಹೊರಟಿದ್ದಾನೆ ಅಂತ ಪ್ರಶ್ನೆ ಇದೆ. ಇದನ್ನು ಯಾವ ರೀತಿ ಬಿಡಿಸ್ಬೇಕಪ್ಪ ಅಂತಂದರೆ, ಇದು ಉತ್ತರ, ಇದು ಪೂರ್ವ, ಇದು ಪಶ್ಚಿಮ, ಇದು ದಕ್ಷಿಣ. ಇದು ಈಶಾನ್ಯ, ಇದು ನೈಋತ್ಯ, ಇದು ಆಗ್ನೇಯ, ಇದು ವಾಯುವ್ಯ. ಇಲ್ಲಿ ಅವ ಏನು ಹೇಳಿದಾನೆ, ಒಬ್ಬ ವ್ಯಕ್ತಿ ಪೂರ್ವಕ್ಕೆ ಮುಖ ಮಾಡಿ ನಿಂತಿದ್ದಾನೆ. ಪೂರ್ವಕ್ಕೆ ಅಂತಂದ್ರೆ ಈ ಕಡೆ, ಪೂರ್ವದ ಕಡೆ ಮುಖ ಮಾಡಿ ನಿಂತಿದ್ದಾನೆ ಅಂತ ಹೇಳ್ತಿದ್ದಾರೆ. ಗಡಿಯಾರದ ದಿಕ್ಕಿನಲ್ಲಿ 45 ಡಿಗ್ರಿ ತಿರುಗುತ್ತಾನೆ. ಗಡಿಯಾರ ಯಾವ ರೀತಿ ತಿರುಗುತ್ತಾ, ಈ ರೀತಿ ತಿರುಗುತ್ತಲ್ಲ. ಇಲ್ಲಿ ಅವ ಏನು ಮಾಡ್ತಾನಪ್ಪ ಅಂತಂದ್ರೆ, ಇದು ಉತ್ತರ, ಇದು ಪೂರ್ವ, ಇದು ಈಶಾನ್ಯ, ಇದು ಆಗ್ನೇಯ, ಇದು ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯುವ್ಯ. ಈಗ ನೋಡಿ, ಒಂದು ಮುಖ್ಯ ದಿಕ್ಕು ಮತ್ತು ಉಪದಿಕ್ಕುಗಳ ಮಧ್ಯದಲ್ಲಿ ಎಷ್ಟು ಕೋನ ಇರುತ್ತಪ್ಪ, 45 ಡಿಗ್ರಿ. ಅದೇ ರೀತಿ ಈಶಾನ್ಯ ಮತ್ತು ಪೂರ್ವದ ಮಧ್ಯದಲ್ಲಿರುವಂಥ ಕೋನ ಎಷ್ಟು, 45 ಡಿಗ್ರಿ. ಇದೇ ರೀತಿ ಪ್ರತಿಯೊಂದು ಉಪದಿಕ್ಕು ಮತ್ತು ಮುಖ್ಯ ದಿಕ್ಕುಗಳ ಮಧ್ಯದಲ್ಲಿ 45 ಡಿಗ್ರಿ ಕೋನ ಉಂಟಾಗುತ್ತೆ. ಇವಾಗ ನೋಡಿ, ಮುಖ್ಯ ದಿಕ್ಕು ಮತ್ತು ಉಪದಿಕ್ಕುಗಳ ಮಧ್ಯದಲ್ಲಿ 45 ಡಿಗ್ರಿ ಕೋನ ಉಂಟಾಗುತ್ತೆ. ಅದೇ ರೀತಿ ಮತ್ತು ಉತ್ತರ ಮತ್ತು ಪೂರ್ವದ ಮಧ್ಯದಲ್ಲಿ ಉಂಟಾಗುವಂಥ ಕೋನ ಎಷ್ಟು, ಇಲ್ಲಿ 45 ಇದೆ, ಇಲ್ಲಿ 45 ಇದೆ ಅಂದರೆ ಇದು ಎಷ್ಟಾಗುತ್ತೆ, 90 ಡಿಗ್ರಿ. ಅಥವಾ ಉತ್ತರದಿಂದ ದಕ್ಷಿಣಕ್ಕೆ ನೋಡಿದಾಗ ಇಲ್ಲಿಂದ ಇಲ್ಲಿಗೆ ಎಷ್ಟಾಯಿತು, 90 ಆಯಿತು. ಇಲ್ಲಿಂದ ಇಲ್ಲಿಗೆ ಇದು 90 ಆಗುತ್ತಾ. ಹಾಗಾದರೆ ಇಲ್ಲಿಂದ ಪೂರ್ತಿ ನೋಡಿದಾಗ ಎಷ್ಟಾಗುತ್ತಾ, 180 ಡಿಗ್ರಿ. ಇಲ್ಲಿಂದ ಉತ್ತರದಿಂದ ದಕ್ಷಿಣ ನೋಡಿದಾಗ. ಇನ್ನು ಪೂರ್ತಿ ಟೋಟಲಾಗಿ ನೋಡಿದಾಗ ಎಷ್ಟಾಗುತ್ತಪ್ಪ ಅಂತಂದ್ರೆ 180 ಇದೆ, ಇಲ್ಲಿ 180. ಇಲ್ಲಿಂದ ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟಿತ್ತು, 180 ಇತ್ತು. ಮತ್ತು ದಕ್ಷಿಣದಿಂದ ಉತ್ತರಕ್ಕೆ 180. ಹಾಗಾದರೆ ಏಟಾಯಿತು, ಒಟ್ಟು ಪೂರ್ತಿ ಸುತ್ತ ಹೊಡೆದಾಗ ಎಷ್ಟಾಗುತ್ತಾ, 360 ಡಿಗ್ರಿ. ಇದನ್ನು ನೆನಪಲ್ಲಿಟ್ಕೊಳ್ಳಿ. ಇವಾಗ ನೋಡಿ, ಪೂರ್ವಕ್ಕೆ ಮುಖ ಮಾಡಿ ನಿಂತಿದ್ದಾನೆ. ಗಡಿಯಾರದ ದಿಕ್ಕಿನಲ್ಲಿ 45 ಡಿಗ್ರಿ ತಿರುಗುತ್ತಾನೆ. ಗಡಿಯಾರ ಯಾವ ರೀತಿ ತಿರುಗುತ್ತಾ, ಈ ಕಡೆ ಅಲ್ಲ. ಇಲ್ಲಿದ್ದವನು ಪೂರ್ವಕ್ಕೆ ಮುಖ ಮಾಡಿ ನಿಂತವ, ಅವ ಎಲ್ಲಿ ಬರ್ತಾನೆ, ಈ ಕಡೆ ಬರ್ತಾನೆ. ಈಗ ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನೆ, ಆಗ್ನೇಯ ದಿಕ್ಕಿಗೆ. ಮತ್ತು ಅದೇ ದಿಕ್ಕಿನಲ್ಲಿ 135 ಡಿಗ್ರಿ ತಿರುಗುತ್ತಾನೆ. ಅದೇ ದಿಕ್ಕಿನಲ್ಲಿ ಅಂದರೆ ಗಡಿಯಾರದ ದಿಕ್ಕಿನಲ್ಲಿ ಏನು ಮಾಡ್ತಾನೆ, ಇದೆಷ್ಟು 45 ಡಿಗ್ರಿ ತಿರುಗಿದ. ಇಲ್ಲಿಂದ ಮತ್ತೆ ಏನು ಮಾಡ್ತಾನೆ, ಅದೇ ರೀತಿ ಗಡಿಯಾರದ ದಿಕ್ಕಿನಲ್ಲಿ ಇದು 90, ಇದು 135. ಇದು 135 ಡಿಗ್ರಿ, 135 ಡಿಗ್ರಿ ತಿರುಗಿ ಎಲ್ಲಿ ಬಂದು ನಿಂತಿರ್ತಾನೆ, ಪಶ್ಚಿಮ ಕಡೆ ಮುಖ ಮಾಡಿ ನಿಂತಿರ್ತಾನೆ. ಈ ನೋಡಿ, ಕೊನೆಯಲ್ಲಿ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ 270 ಡಿಗ್ರಿ ತಿರುಗೋನು. ಇಲ್ಲಿಂದ ಏನು ಮಾಡ್ತಾನೆ, ಗಡಿಯಾರದ ವಿರುದ್ಧ ದಿಕ್ಕ ತಂದಾಗ ಈ ರೀತಿ. ಇಲ್ಲಿದ್ದವ ಇದು 45, ಇದು 45, 90, 90, 135, 135, 180, 180 ಎಷ್ಟು ಹೇಳಿದಾನೆ, 270 ಅಲ್ಲ, 225, 275, 270. ಈಗ ಎಲ್ಲಿ ಬಂದು ನಿಂತ, ಉತ್ತರಕ್ಕೆ ಮುಖ ಮಾಡಿ ನಿಂತ. ಇದೆಷ್ಟು, 270 ಡಿಗ್ರಿ ತಿರುಗಿದ. ಹಾಗಾದರೆ ಈಗ ಸದ್ಯಕ್ಕೆ ಯಾವ ಕಡೆ ಮುಖ ಮಾಡಿ ನಿಂತಿದ್ದಾನೆ, ಉತ್ತರ ಕಡೆ. ಸರ್ ಏನಾಗುತ್ತಾ, ಉತ್ತರ. ಇದನ್ನು ಇನ್ನೊಂದು ಸರಿ ಹೇಳ್ತೀನಿ ನೋಡಿ. ಪೂರ್ವಕ್ಕೆ ಮುಖ ಮಾಡಿ ನಿಂತಿದ್ದ, ಎಲ್ಲಿ, ಇಲ್ಲಿ ನಿಂತಿದ್ದಾನೆ ಪೂರ್ವಕ್ಕೆ ಮುಖ ಮಾಡಿ. ಗಡಿಯಾರದ ದಿಕ್ಕಿನಲ್ಲಿ 45 ಡಿಗ್ರಿ ತಿರುಗುತ್ತಾನೆ. ಗಡಿಯಾರ ದಿಕ್ಕು ತಂದಾಗ ಈ ರೀತಿ ಬಂದು ಇಲ್ಲಿ ಇದೆಷ್ಟಿದು 45 ಡಿಗ್ರಿ. ಇವಾಗ ಎಲ್ಲಿದ್ದಾನಪ್ಪ ಅಂತಂದ್ರೆ ಆಗ್ನೇಯ ಕಡೆ ಮುಖ ಮಾಡಿ ನಿಂತಿದ್ದಾನೆ.
ಈಗೇನು ಹೇಳ್ತಾನೆ, ಅದೇ ದಿಕ್ಕಿನಲ್ಲಿ 135 ಡಿಗ್ರಿ ತಿರುಗುತ್ತಾನೆ. ಇಲ್ಲಿ ಆಗ್ನೇಯ ಕಡೆ ಇದ್ದಾನಲ್ಲ, ಈ 135 ಡಿಗ್ರಿ ಯಾವ ರೀತಿ ತಿರುಗಿದ, ಅದೇ ಗಡಿಯಾರದ ದಿಕ್ಕಿನಲ್ಲಿ. ಇಲ್ಲಿಗೆ 45, ಇದು 90, ಇದು ನೋಡಿದಾಗ 135 ಡಿಗ್ರಿ ತಿರುಗಿದ. ಕೊನೆಯಲ್ಲಿ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ 270 ಡಿಗ್ರಿ ತಿರುಗುತ್ತಾನೆ. ಗಡಿಯಾರದ ವಿರುದ್ಧ ಈಗೆಲ್ಲಿ ನಿಂತಿದ್ದಾನೆ, ಪಶ್ಚಿಮಕ್ಕೆ ಮುಖ ಮಾಡಿ ನಿಂತಿದ್ದಾನೆ. ಇಲ್ಲಿಂದ ಏನು ಮಾಡ್ತಾನವ, ವಿರುದ್ಧ ದಿಕ್ಕಿನಲ್ಲಿ, ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಎಷ್ಟಪ್ಪ ಅಂತಂದ್ರೆ 270 ಡಿಗ್ರಿ ತಿರುಗ್ತಾನೆ. ಹಿಂಗೆ ತಿರುಗಿ ಎಲ್ಲಿ ಬಂದಿತ್ತ, ಈಗ ಉತ್ತರಕ್ಕೆ ಮುಖ ಮಾಡಿ ನಿಂತಿದ್ದಾನೆ. ಈಗ ಅವ್ರು ಕೇಳಿರೋದು, ಹಾಗಾದರೆ ಆತ ಈಗ ಯಾವ ದಿಕ್ಕಿಗೆ ಮುಖ ಮಾಡಿ ಹೊರಟಿದ್ದಾನೆ? ಇಲ್ಲಿಂದ ಈಗ ಯಾವ ದಿಕ್ಕಿಗೆ ಮುಖ ಮಾಡಿ ಹೊರಟಿದ್ದಾನವ, ಉತ್ತರಕ್ಕೆ ಮುಖ ಮಾಡಿ ಹೊರಟಿದ್ದಾನೆ. ಆನ್ಸರ್ ಏನಾಗುತ್ತೆ, ಉತ್ತರ. ಇದೇ ಥರ ಮತ್ತೆ ಇನ್ನೊಂದು ಪ್ರಶ್ನೆ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಇಲ್ಲೊಂದು ಪ್ರಶ್ನೆ ಇದೆ. ಒಬ್ಬ ವ್ಯಕ್ತಿ ಉತ್ತರಕ್ಕೆ ಮುಖ ಮಾಡಿ ನಿಂತಿದ್ದಾನೆ. ನಂತರ ಅವನು ತನ್ನ ಬಲಭಾಗಕ್ಕೆ 180 ಡಿಗ್ರಿ ತಿರುಗುವನು, ಮತ್ತು ತನ್ನ ಎಡಕ್ಕೆ 135 ಡಿಗ್ರಿ ತಿರುಗುವನು. ಕೊನೆಯಲ್ಲಿ ತನ್ನ ಬಲಭಾಗಕ್ಕೆ 90 ಡಿಗ್ರಿ ತಿರುಗುತ್ತಾನೆ. ಹಾಗಾದರೆ ಈಗ ಆತ ಪ್ರಾರಂಭ ಬಿಂದುವಿನಿಂದ ಯಾವ ದಿಕ್ಕಿನಲ್ಲಿದ್ದಾನೆ ಅಂತ ಪ್ರಶ್ನೆ ಇದೆ. ಇದು ಉತ್ತರ, ಇದು ದಕ್ಷಿಣ, ಇದು ಪೂರ್ವ, ಇದು ಪಶ್ಚಿಮ. ಇದು ಆಗ್ನೇಯ, ಇದು ಈಶಾನ್ಯ, ಇದು ವಾಯುವ್ಯ, ಇದು ನೈಋತ್ಯ. ಇವಾಗ ಏನು ಹೇಳಿದ್ದಾನೆ, ಉತ್ತರಕ್ಕೆ ಮುಖ ಮಾಡಿ ನಿಂತಿದ್ದಾನೆ ಅಂತ. ಉತ್ತರಕ್ಕೆ ಮುಖ ಮಾಡಿ ನಿಂತಿದ್ದಾನೆ. ನಂತರ ಅವನು ತನ್ನ ಬಲಭಾಗಕ್ಕೆ 180 ಡಿಗ್ರಿ ತಿರುಗುವನು. 180 ಡಿಗ್ರಿ ಅಂದ್ರೆ ತನ್ನ ಬಲಭಾಗ ಅಂತಂದರೆ ಯಾವುದಾಗಿರ್ತೈತಿ, ಈ ಕಡೆ ಆಗಿರ್ತೈತೆ. ಈ ಕಡೆ ಗಡಿಯಾರದ ದಿಕ್ಕಿನ ಕಡೆ ಆಗಿರ್ತೈತೆ. 180 ಡಿಗ್ರಿ ತಿರುಗುವನು. ಹಾಗಾದರೆ ಇಲ್ಲಿಂದ ಇಲ್ಲಿಗೆ 45, ಇದು 45, 90, ಇದು 135, ಇದು 180. ಹಾಗಾದರೆ ಎಲ್ಲಿ ಬಂದಿತ್ತ, ಈಗ ದಕ್ಷಿಣ ಕಡೆ ಮುಖ ಮಾಡಿ ನಿಂತಿದ್ದಾನೆ. ಎಷ್ಟು, 180 ಡಿಗ್ರಿ ತಿರುಗಿದ. ಇವಾಗ ಎಲ್ಲಿ ಬಂದು ನಿಂತಿದ್ದಾನೆ, ದಕ್ಷಿಣ ಕಡೆ ನಿಂತಿದ್ದಾನೆ, ದಕ್ಷಿಣಕ್ಕೆ ಮುಖ ಮಾಡಿ. ಮತ್ತು ತನ್ನ ಎಡಕ್ಕೆ 135 ಡಿಗ್ರಿ ತಿರುಗುವನು. ಇಲ್ಲಿ ನೋಡಿ, ದಕ್ಷಿಣಕ್ಕೆ ಮುಖ ಮಾಡಿ ನಿಂತಿದ್ದಾನೆ ಅಂದರೆ ಅವನು ಎಡ ಯಾವುದಾಗಿರ್ತೈತಿ, ಈಚೆ ಕಡೆದಾಗಿರ್ತೈತೆ. ಎಡಕ್ಕೆ ಎಷ್ಟು, 135 ಅಲ್ಲ. ಇಲ್ಲಿಂದ ನೋಡಿ, ಇದು 45, 90, 90, 145, 135. ಹಾಗಾದರೆ ಈಗ ಯಾವ ಕಡೆ ಮುಖ ಮಾಡಿ ನಿಂತಿದ್ದಾನೆ, ಈಶಾನ್ಯ ಕಡೆ. ಇದೆಷ್ಟಿದು, 135 ಡಿಗ್ರಿ. ಕೊನೆಯಲ್ಲಿ ತನ್ನ ಬಲಭಾಗಕ್ಕೆ 90 ಡಿಗ್ರಿ ತಿರುಗುವನು. ಇವಾಗ ಈ ಕಡೆ ಈಶಾನ್ಯ ಕಡೆ ಮುಖ ಮಾಡಿ ನಿಂತಿದ್ದಾನೆ ಅಂದರೆ ಅವನ ಬಲ ಯಾವುದಾಗಿರ್ತೈತಿ, ಕೆಳಗಡೆ ಆಗಿರ್ತೈತಿ. ಎಡ ಈ ಕಡೆ ಆಗಿರ್ತೈತಿ, ಬಲ ಈ ಕಡೆ ಆಗಿರ್ತೈತಿ. ಬಲಭಾಗಕ್ಕೆ ಎಷ್ಟು, 90 ಡಿಗ್ರಿ ತಿರುಗುತ್ತಾನೆ. ಇಲ್ಲಿಂದ ಇಲ್ಲಿಗೆಷ್ಟು, 45, ಇದು 45, 90. ಈಗ ಯಾವ ಕಡೆ ಮುಖ ಮಾಡಿ ನಿಂತಿದ್ದಾನೆ, ಆ ಕಡೆ ನಿಂತಿದ್ದಾನೆ. ಇದೆಷ್ಟಿದು, 90 ಡಿಗ್ರಿ. ಹಾಗಾದರೆ ಈಗ ಆತ ಪ್ರಾರಂಭ ಬಿಂದುವಿನಿಂದ ಯಾವ ದಿಕ್ಕಿನಲ್ಲಿದ್ದಾನೆ? ಇಲ್ಲಿಂದ ನೋಡಿದಾಗ ಈಗ ಯಾವ ದಿಕ್ಕಿನಲ್ಲಿದ್ದಾನವ, ಆಗ್ನೇಯ ದಿಕ್ಕಿನಲ್ಲಿದ್ದಾನೆ. ಆನ್ಸರ್ ಬಂದ್ಬಿಟ್ಟು ಆಗ್ನೇಯ. ಆಗ್ನೇಯ ದಿಕ್ಕಿ. ಇದನ್ನು ಇನ್ನೂ ಒಂದು ಸರಿ ಹೇಳ್ತೀನಿ. ಉತ್ತರಕ್ಕೆ ಮುಖ ಮಾಡಿ ನಿಂತಿದ್ದಾನೆ. ಏನು ಮಾಡ್ತಾನಪ್ಪ ಅಂತಂದ್ರೆ ತನ್ನ ಬಲಭಾಗಕ್ಕೆ 180 ಡಿಗ್ರಿ ತಿರುಗೋನು. 180 ಅಂದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಬಂದಾಗ 180 ಡಿಗ್ರಿ ಆಯಿತು. ದಕ್ಷಿಣಕ್ಕೆ ಮುಖ ಮಾಡಿ ನಿಂತಿದ್ದಾನೆ. ಮತ್ತು ತನ್ನ ಎಡಕ್ಕೆ ತಿರುಗಿ, ಎಡಕ್ಕೆ ಅಂತಂದಾಗ ದಕ್ಷಿಣ ಕಡೆ ನಿಂತಾನಂತಂದ್ರೆ ಎಡ ಯಾವುದಾಗಿರ್ತೈತೆ, ಆಚೆ ಕಡೆ ಆಗಿರ್ತೈತೆ. ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ. ಎಷ್ಟು ನೋಡಿ, ಇವಾಗಲ್ಲಿ ದಕ್ಷಿಣ ಕಡೆ ಮುಖ ಮಾಡಿ ನಿಂತಿದ್ದಾನೆ. ಈಗೇನು ಹೇಳ್ತಾನಪ್ಪ ಅಂತಂದ್ರೆ ತನ್ನ ಎಡಕ್ಕೆ ತಿರುಗಿ 135 ಡಿಗ್ರಿ ತಿರುಗೋನು. ತನ್ನ ಎಡ ಅಂದರೆ ಯಾವುದಾಗಿರ್ತೈತೆ, ದಕ್ಷಿಣ ಕಡೆ ಮುಖ ಮಾಡಿ ನಿಂತಿದ್ದಾನೆ ಅಂದ್ರೆ ಈಚೆ ಕಡೆದಾಗಿರ್ತೈತೆ. ಎಡಕ್ಕೆ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಎಷ್ಟು, 135 ಡಿಗ್ರಿ ತಿರುಗ್ತಾನೆ. ಈಗ ಎಲ್ಲಿ ಬಂದ, ಈಶಾನ್ಯ ಕಡೆ ಬಂದ. ಈಶಾನ್ಯ ಕಡೆ ಬಂದವ ಮತ್ತೇನು ಹೇಳ್ತಾನಪ್ಪ ಅಂತಂದ್ರೆ ಕೊನೆಯಲ್ಲಿ ತನ್ನ ಬಲಭಾಗಕ್ಕೆ, ಈಗ ಈಶಾನ್ಯ ಕಡೆ ಮುಖ ಮಾಡಿ ನಿಂತಿದ್ದಾನಂದ್ರೆ ಅವ್ನ ಬಲಭಾಗ ಯಾವುದಾಗಿರ್ತೈತಿ, ಕೆಳಗಡೆ ಆಗಿರ್ತೈತಿ. ಎಷ್ಟು, 90 ಡಿಗ್ರಿ. ಹಾಗಾದರೆ ಇಲ್ಲಿಂದ ಇಲ್ಲಿಗೆ 45, ಇಲ್ಲಿಂದ ಇಲ್ಲಿಗೆ 45 ಅಂತಂದ್ರೆ 90 ಡಿಗ್ರಿ ಆಯಿತು. ಈಗ ಯಾವ ಕಡೆ ಮುಖ ಮಾಡಿ ನಿಂತಿದ್ದಾನಪ್ಪ ಅಂತಂದ್ರೆ ಆಗ್ನೇಯ ಕಡೆ ಮುಖ ಮಾಡಿ ನಿಂತಿರ್ತಾನೆ.
ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ಸ್ಥಳದಿಂದ ಆಗ್ನೇಯ ದಿಕ್ಕಿಗೆ ಮುಖ ಮಾಡಿ 5 ಕಿಲೋಮೀಟರ್ ನಡೆದು ನಂತರ ಪಶ್ಚಿಮಕ್ಕೆ ಮುಖ ಮಾಡಿ 10 ಕಿಲೋಮೀಟರ್ ನಡೆದ ನಂತರ ಅಲ್ಲಿಂದ ವಾಯುವ್ಯ ದಿಕ್ಕಿಗೆ ಮುಖ ಮಾಡಿ 5 ಕಿಲೋಮೀಟರ್ ನಡೆಯುವನು. ಹಾಗಾದರೆ ಆತ ಈಗ ಪ್ರಾರಂಭ ಬಿಂದುವಿನಿಂದ ಎಷ್ಟು ದೂರ ಮತ್ತು ಯಾವ ದಿಕ್ಕಿನಲ್ಲಿದ್ದಾನೆ ಅಂತ ಪ್ರಶ್ನೆ ಇದೆ. ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ಸ್ಥಳದಿಂದ ತಂದಾಗ ಸೆಂಟ್ರ್ ಪಾಯಿಂಟಲ್ಲಿದ್ದಾನೆ ಅಂತ ಅಂದ್ಕೊಳ್ಳೋಣ. ಆಗ್ನೇಯ ದಿಕ್ಕಿಗೆ ಮುಖ ಮಾಡಿ 5 ಕಿಲೋಮೀಟರ್ ನಡೆಯುವನು. ಆಗ್ನೇಯ ದಿಕ್ಕಿಗೆ ತಂದಾಗ ಇದು ಸೆಂಟ್ರ್ ಪಾಯಿಂಟ್ ಅಂದ್ಕೊಂಡಾಗ ಆಗ್ನೇಯ ದಿಕ್ಕು ಯಾವ ಕಡೆ ಆಗುತ್ತಾ? ಈ ಕಡೆ ನೋಡಿ, ಇದು ದಕ್ಷಿಣ, ಇದು ಉತ್ತರ, ಇದು ಪೂರ್ವ, ಇದು ಪಶ್ಚಿಮ. ಈಗ ಏನು ಹೇಳ್ತಿದ್ದೀನಿ, ಆಗ್ನೇಯ ದಿಕ್ಕಿಗೆ ಮುಖ ಮಾಡಿ 5 ಕಿಲೋಮೀಟರ್ ನಡೆಯುವ. ಆಗ್ನೇಯ ದಿಕ್ಕಿಗೆ ಕಡೆ ಬರುತ್ತಾ? ಇಲ್ಲಿ ಬರುತ್ತಾ. ಈ ಕಡೆ ಏನು ಮಾಡುವ, 5 ಕಿಲೋಮೀಟರ್ ನಡೀತಾನೆ. 5 ಕಿಲೋಮೀಟರ್ ನಡೆದು ನಂತರ ಪಶ್ಚಿಮಕ್ಕೆ ಮುಖ ಮಾಡಿ, ಪಶ್ಚಿಮ ಯಾವ ಸೈಡ್ ಇದೆ? ಈ ಕಡೆ ಇದೆ. ಪಶ್ಚಿಮಕ್ಕೆ ಮುಖ ಮಾಡಿ 10 ಕಿಲೋಮೀಟರ್ ನಡೆದು ಪಶ್ಚಿಮಕ್ಕೆ ಮುಖ ಮಾಡಿ 10 ಕಿಲೋಮೀಟರ್ ನಡೀತಾನೆ. ಇಲ್ಲಿಂದ ಇಲ್ಲಿಗೆ ಇದೆಷ್ಟದು? 10 ಕಿಲೋಮೀಟರ್ ನಡೆದು ನಂತರ ಅಲ್ಲಿಂದ ವಾಯುವ್ಯ ದಿಕ್ಕಿಗೆ, ವಾಯುವ್ಯ ಅಂದರೆ ಯಾವ ಕಡೆ ಬರುತ್ತಾ? ಈ ಕಡೆ. ಈ ಕಡೆ ವಾಯುವ್ಯ ದಿಕ್ಕ ತಂದಾಗ ಈಗ ಇಲ್ಲಿದಾನ, ಈಗ ಪ್ರೆಸೆಂಟಲ್ಲಿ ಎಲ್ಲಿದಾನ? ಇಲ್ಲಿದಾನ. ಇಲ್ಲಿಂದ ವಾಯುವ್ಯ ದಿಕ್ಕು ನೋಡ್ಬೇಕು ನಾವು. ಇಲ್ಲಿಂದ ವಾಯುವ್ಯ ದಿಕ್ಕು ಎಲ್ಲಾಗುತ್ತಪ್ಪ ಅಂತಂದ್ರೆ ಈ ಕಡೆ ಆಗುತ್ತೆ. ಇದನ್ನು ಸೆಂಟ್ರ್ ಪಾಯಿಂಟ್ ಅಂದ್ಕೊಂಡಾಗ ಇಲ್ಲಿ ಉತ್ತರ ಬರುತ್ತಾ, ಈ ಕಡೆ ದಕ್ಷಿಣ ಬರುತ್ತಾ, ಈ ಕಡೆ ಪೂರ್ವ, ಈ ಕಡೆ ಪಶ್ಚಿಮ. ಇಲ್ಲಿಂದ ಅವ ಏನು ಮಾಡ್ತಾನೆ? ವಾಯುವ್ಯ ದಿಕ್ಕಿಗೆ, ಅಂದರೆ ಇಲ್ಲಿಂದ ಇಲ್ಲಿಗೆ ವಾಯುವ್ಯ ದಿಕ್ಕಿಗೆ ಎಷ್ಟು? 5 ಕಿಲೋಮೀಟರ್ ನಡೆಯೋನು. ಹಾಗಾದರೆ ಆತ ಈಗ ಪ್ರಾರಂಭ ಬಿಂದುವಿನಿಂದ ಎಷ್ಟು ದೂರ ಮತ್ತು ಯಾವ ದಿಕ್ಕಿನಲ್ಲಿದ್ದಾನೆ? ಹಾಗಾದರೆ ನೋಡಿ, ಇಲ್ಲಿಂದ 5 ಕಿಲೋಮೀಟ್ರ್ ಆಗ್ನೇಯ ದಿಕ್ಕಿಗೆ ಹೋದ. ಆಗ್ನೇಯ ದಿಕ್ಕಿದಂತೆ ಇಲ್ಲಿಂದ ಪಶ್ಚಿಮ ಕಡೆ ಬಂದ 10 ಕಿಲೋಮೀಟ್ರ್. ಇಲ್ಲಿಂದ ವಾಯುವ್ಯ ಕಡೆ ಹೋದ 5 ಕಿಲೋಮೀಟ್ರ್. ಈ 5 ಕಿಲೋಮೀಟ್ರ್ ಈ 5 ಕಿಲೋಮೀಟ್ರ್ ತೆಗೆದಾಗ ಇಲ್ಲಿಂದ ಇಲ್ಲಿಗಿರುವಂಥ ದೂರ ಏನಾಗಿರ್ತೈತಿ? ಇಲ್ಲಿಂದ ಇಲ್ಲಿವರೆಗೂ ಅಷ್ಟೇ ದೂರ ಇರುತ್ತೆ. ಆನ್ಸರ್ ಏನಾಗುತ್ತಾ? 10 ಕಿಲೋಮೀಟ್ರ್ ದೂರ. ಮತ್ತೆ ಏನಂತ ಕೇಳ್ತಿದ್ದಾನೆ? ಯಾವ ದಿಕ್ಕಿನಲ್ಲಿದ್ದಾನಂತ. ಇವಾಗ ನೋಡಿ, ಈ ಕಡೆ ಬರುವಂಥ ದಿಕ್ಕು ಯಾವುದಿದು? ಪಶ್ಚಿಮ ದಿಕ್ಕು. ಅರ್ಥ ಆಯ್ತಲ್ಲ? ನೋಡಿ, ಒಂದು ನಿರ್ದಿಷ್ಟ ಸ್ಥಳದಿಂದ ಆಗ್ನೇಯ ಕಡೆ ಮುಖ ಮಾಡಿ 5 ಕಿಲೋಮೀಟರ್ ನಡೀತಾನೆ. ಇಲ್ಲಿ ಬಂದಾಗ ಪ್ರೆಸೆಂಟಲ್ಲಿ ಇಲ್ಲಿಂದ ಏನಂತ ಹೇಳ್ತಾನಪ್ಪ ಅಂತಂದ್ರೆ ಪಶ್ಚಿಮ ಕಡೆ ಮುಖ ಮಾಡಿ. ಇಲ್ಲಿಂದ ನೋಡಿದ್ರೆ ಪಶ್ಚಿಮ ಯಾವ ಕಡೆ ಆಗುತ್ತಾ? ಈ ಕಡೆ ಆಗುತ್ತೆ. ಅದಕ್ಕೆ ಇಲ್ಲಿ ಬರ್ತೀನಿ. ಇಲ್ಲಿ ಬಂದ ನಂತರ ಇಲ್ಲಿ ಇದನ್ನು ನಾನು ಸೆಂಟ್ರ್ ಪಾಯಿಂಟ್ ಅಂದ್ಕೊಂಡಾಗ ಏನಾಗುತ್ತೆ? ಅಲ್ಲಿಂದ ವಾಯುವ್ಯ ದಿಕ್ಕಿಗೆ, ವಾಯುವ್ಯ ಅಂತಾಗ ಇದನ್ನು ನಿರ್ದಿಷ್ಟ ಸ್ಥಳ ಅಂತ ಅಂದ್ಕೊಂಡಾಗ ಇಲ್ಲಿ ವಾಯುವ್ಯ ಈ ಕಡೆ ಬರುತ್ತೆ. ಇಲ್ಲಿ ಮೇಲ್ಗಡೆ ಹೋದ್ರೆ ಉತ್ತರ ಬರುತ್ತೆ, ಕೆಳಗಡೆ ಬಂದರೆ ದಕ್ಷಿಣ, ಈ ಕಡೆ ಬಂದರೆ ಪಶ್ಚಿಮ ಆಗುತ್ತೆ. ಅದಕ್ಕೆ ಇಲ್ಲಿಂದ ಇಲ್ಲಿ ನೋಡ್ತೀನಿ. ಇಲ್ಲಿ ನೋಡಿದಾಗ ಏನಾಗುತ್ತೆ? ಇದು ವಾಯುವ್ಯ ದಿಕ್ಕಿಗೆ ಬರ್ತೀನಿ, 5 ಕಿಲೋಮೀಟರ್ ಬರ್ತೀನಿ. ಆಗ ಪ್ರಾರಂಭ ಬಿಂದುವಿನಿಂದ ಇಲ್ಲಿಗಿರುವಂಥ ದೂರ ಎಷ್ಟು? 10 ಕಿಲೋಮೀಟರ್. ಯಾಕಪ್ಪ ಅಂದ್ರೆ ಇಲ್ಲಿಂದ ಇಲ್ಲಿಗೆ 5 ಕಿಲೋಮೀಟರ್ ನಡೆದಾನ, ಇಲ್ಲಿಂದ ಇಲ್ಲಿಗೆ 5 ಕಿಲೋಮೀಟರ್ ನಡೆದಾನ. ಈ 5 ಕಿಲೋಮೀಟರ್ ಈ 5 ಕಿಲೋಮೀಟರ್ ಕ್ಯಾನ್ಸಲ್ ಆಗುತ್ತೆ. ಇದೇ 10 ಕಿಲೋಮೀಟರ್ ಏನಾಗುತ್ತೆ? ಇಲ್ಲಿಂದ ಇಲ್ಲಿವರೆಗೂ ಇರುವಂಥ ದೂರ ಆಗುತ್ತೆ. ಮತ್ತು ಯಾವ ದಿಕ್ಕಿಗೆ ತಂದಾಗ ಇಲ್ಲಿಂದ ನೋಡಿದಾಗ ಪ್ರಾರಂಭ ಬಿಂದುವಿನಿಂದ ನೋಡಿದಾಗ ಯಾವ ದಿಕ್ಕಾಗುತ್ತಾ? ಪಶ್ಚಿಮ ದಿಕ್ಕಾಗುತ್ತೆ. ಇಲ್ಲೊಂದು ಪ್ರಶ್ನೆ ಇದೆ ನೋಡಿ. ರಾಜು ಬೆಳಗ್ಗೆ ಸಮಯದಲ್ಲಿ ಸೂರ್ಯನಿಗೆ ಮುಖ ಮಾಡಿ ಸ್ವಲ್ಪ ದೂರ ನಡೆದು ತನ್ನ ಬಲಕ್ಕೆ ತಿರುಗಿ ಸ್ವಲ್ಪ ದೂರ ನಡೆಯುವನು. ಮತ್ತೆ ತನ್ನ ಬಲಕ್ಕೆ ತಿರುಗಿ ಸ್ವಲ್ಪ ದೂರ ನಡೆದು ಕೊನೆಯಲ್ಲಿ ತನ್ನ ಎಡಕ್ಕೆ ಮುಖ ಮಾಡಿ ನಿಲ್ಲುವನು. ಹಾಗಾದರೆ ಆತ ಈಗ ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನೆ ಅಂತ ಪ್ರಶ್ನೆ ಇದೆ. ಈ ಪ್ರಶ್ನೆನ ಯಾವ ರೀತಿ ಬಿಡಿಸ್ಬೇಕಪ್ಪ ಅಂತಂದರೆ ನೋಡಿ, ನಿರ್ದಿಷ್ಟ ಸ್ಥಳವನ್ನು ಒಂದು ಚೂಸ್ ಮಾಡ್ಕೋತೇನೆ. ಇದು ನಿರ್ದಿಷ್ಟ ಸ್ಥಳ ಅಂತ ತಿಳ್ಕೊತೇನೆ. ಈ ಕಡೆ ಹೋದ್ರೆ ಪೂರ್ವ ಸಿಗುತ್ತಾ, ಈ ಕಡೆ ಬಂದ್ರೆ ಪಶ್ಚಿಮ, ಕೆಳಗಡೆ ನೋಡೋದಾದ್ರೆ ದಕ್ಷಿಣ, ನಿಮ್ಮ ಮೇಲ್ಗಡೆ ಹೋದರೆ ಉತ್ತರ ಸಿಗುತ್ತೆ. ಈಗ ಸೂರ್ಯನಿಗೆ ಮುಖ ಮಾಡಿ ನಡೀತಾ ಇದ್ದಾನಪ್ಪ ಅಂದ್ರೆ ಸೂರ್ಯ ಯಾವ ಕಡೆ ಹುಟ್ತಾನ? ಬೆಳಿಗ್ಗೆ ಟೈಮಲ್ಲಿ ಪೂರ್ವದ ಕಡೆ. ಇವಾಗ ರಾಜು ಏನು ಮಾಡ್ತಾನೆ? ಸ್ವಲ್ಪ ದೂರ ಚಲಿಸ್ತಾನೆ. ಇಲ್ಲಿಂದ ಇಲ್ಲಿವರೆಗೆ ತೊಗೋತೀನಿ ನಾನು. ಸ್ವಲ್ಪ ದೂರ ಅಂದಾಗ ಒಂದು ಅಂದಾಜಷ್ಟು ಏನು ಮಾಡೋದು, ನಾವು ಲೈನನ್ನು ಎಳಿಬೇಕಾಗತ್ತಾ. ಅದೇ ಲೈನನ್ನು ಕಂಟಿನ್ಯೂ ಮಾಡಬೇಕಾಗತ್ತಾ. ಎಲ್ಲೆಲ್ಲಿ ಸ್ವಲ್ಪ ದೂರ ಅಂತ ಹೇಳಿದಾನಲ್ಲ ಅಷ್ಟೇ ನಾವು ಏನು ಮಾಡ್ಬೇಕಾಗತ್ತಾ,
ಹೇಳ್ಕೊತಾ ಹೋಗಬೇಕಾಗತ್ತೆ. ಈಗ ತನ್ನ ಬಲಕ್ಕೆ ತಿರುಗಿ ಸ್ವಲ್ಪ ದೂರ ನಡೆಯೋನು. ಇವಾಗ ನೋಡಿ, ಪೂರ್ವಕ್ಕೆ ಮುಖ ಮಾಡಿ ಹೊರಟಿದ್ದಾನೆ ಅಂದ್ರೆ ತನ್ನ ಬಲ ಯಾವುದಾಗಿರ್ತೈತಿ? ಕೆಳಗಡೆ ಆಗಿರ್ತೈತಿ. ಇದು ಈಗ ಯಾವ ಕಡೆ ಮುಖ ಮಾಡಿ ನಿಂತಿದ್ದಾನೆ? ದಕ್ಷಿಣ ಕಡೆ. ಇವಾಗ ಎಲ್ಲಿದ್ದಾನೆ? ದಕ್ಷಿಣ ಕಡೆ ಮುಖ ಮಾಡಿ ನಿಂತಿದ್ದಾನೆ. ಮತ್ತೆ ತನ್ನ ಬಲಕ್ಕೆ ತಿರುಗಿ ಸ್ವಲ್ಪ ದೂರ ನಡೆದು ಏನು ಮಾಡ್ತಾನೆ? ಮತ್ತೆ ತನ್ನ ಬಲಕ್ಕತ್ತ. ಹಾಗಾದ್ರೆ ಮೇಲಿಂದ ಕೆಳಗಡೆ ಬರುವಾಗ ಬಲ ಯಾವುದಾಗಿರ್ತೈತಿ? ಈ ಕಡೆ ಆಗಿರ್ತೈತಿ. ಇದನ್ನು ಬಲವಂತ ಅಂದ್ಕೊಂಡಾಗ ಎಲ್ಲಿಗೆ? ಇಲ್ಲೇ ಬಂದಿರ್ತಾನೆ. ಇವಾಗ ಎಲ್ಲಿ ಬಂದಿತ್ತ? ಇವಾಗ ಯಾವ ಕಡೆ ಮುಖ ಮಾಡಿ ನಿಂತಿದ್ದಾನೆ? ಪಶ್ಚಿಮ ಕಡೆ ಮುಖ ಮಾಡಿ ನಿಂತಿದ್ದಾನೆ. ಕೊನೆಯಲ್ಲಿ ತನ್ನ ಎಡಕ್ಕೆ ಮುಖ ಮಾಡಿ ನಿಲ್ಲುವನು. ಇವಾಗ ಪಶ್ಚಿಮ ಕಡೆ ಮುಖ ಮಾಡಿ ನಿಂತಿದ್ದ, ಆದರೆ ಮತ್ತೇನು ಹೇಳಿದ್ದಾನೆ ಇಲ್ಲಿ? ಕೊನೆಯಲ್ಲಿ ತನ್ನ ಎಡಕ್ಕೆ ಮುಖ ಮಾಡಿ ನಿಲ್ಲುವನಂತ. ಇಲ್ಲಿ ಬಂದು ನಿಂತವ ಏನು ಮಾಡ್ತಾನಪ್ಪ? ಈ ಕಡೆ ಮುಖ ಮಾಡಿ ನಿಂತಿರೋದಲ್ಲ, ಈ ಕಡೆ ಹೊಳಿಕಿಶಿ ಏನು ಮಾಡ್ತಾನೆ? ಈ ಕಡೆ ಮುಖ ಮಾಡಿ ನಿಲ್ತಾನೆ. ಈಗ ಯಾವ ದಿಕ್ಕಿಗಿದಾನ? ಈಗ ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನಪ್ಪ ಅಂತಂದು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನಂತ. ಹಾಗಾದರೆ ಆತ ಈಗ ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನೆ? ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾನೆ? ದಕ್ಷಿಣ ದಿಕ್ಕಿಗೆ. ದಕ್ಷಿಣ ದಿಕ್ಕು ಏನಾಗುತ್ತೆ? ಆನ್ಸರ್ ಆಗುತ್ತೆ. ನೋಡಿ, ಇಲ್ಲೊಂದು ಪ್ರಶ್ನೆ ಇದೆ. ರವಿ ಬೆಳಗ್ಗೆ ಸಮಯದಲ್ಲಿ ಸೂರ್ಯನಿಗೆ ಬೆನ್ನು ಮಾಡಿ ಸ್ವಲ್ಪ ದೂರ ನಡೆದು ತನ್ನ ಎಡಕ್ಕೆ ತಿರುಗಿ ಸ್ವಲ್ಪ ದೂರ ನಡೆಯುವನು. ಮತ್ತೆ ತನ್ನ ಬಲಕ್ಕೆ ತಿರುಗಿ ಸ್ವಲ್ಪ ದೂರ ನಡೆದು ಕೊನೆಯಲ್ಲಿ ತನ್ನ ಎಡಕ್ಕೆ ಮುಖ ಮಾಡಿ ನಡೆಯುವನು. ಹಾಗಾದರೆ ಆತ ಈಗ ಯಾವ ದಿಕ್ಕಿಗೆ ಮುಖ ಮಾಡಿ ನಡೆದಿದ್ದಾನೆ ಅಂತ ಪ್ರಶ್ನೆ ಇದೆ. ಇಲ್ಲಿ ನಾವು ಸೆಂಟರ್ ಪಾಯಿಂಟ್ ತಂದ್ಕೊಂಡಾಗ ಮೇಲ್ಗಡೆ ಹೋದಂಗೆ ಉತ್ತರ, ಕೆಳಗಡೆ ದಕ್ಷಿಣ, ಈ ಕಡೆ ಪೂರ್ವ, ಈ ಕಡೆ ಪಶ್ಚಿಮ ಬರುತ್ತೆ. ಇವಾಗ ಸೂರ್ಯ ಹುಟ್ಟೋದು ಈ ಕಡೆ ಪೂರ್ವದ ಕಡೆ ಸೂರ್ಯ ಹುಡ್ತಾನೆ. ಸೂರ್ಯನಿಗೆ ಬೆನ್ನು ಮಾಡಿ ಸ್ವಲ್ಪ ದೂರ ನಡೆದು, ಸೂರ್ಯನಿಗೆ ಏನು ಮಾಡೋಣ? ಬೆನ್ನು ಮಾಡಿ ಸ್ವಲ್ಪ ದೂರ ಹೋಗ್ತಾನೆ. ಇಷ್ಟು ತೋತಾನೆ, ಸ್ವಲ್ಪ ದೂರ ನಡೀತಾನೆ. ನಡೆದು ತನ್ನ ಎಡಕ್ಕೆ ತಿರುಗಿ ಸ್ವಲ್ಪ ದೂರ ನಡೆಯುವನು. ಇವಾಗ ನೋಡಿ, ಸೂರ್ಯನಿಗೆ ಬೆನ್ನು ಮಾಡಿ ಸ್ವಲ್ಪ ದೂರ ನಡೆದು ಅಂದಾಗ ಇಲ್ಲಿ ಬಂದ. ಇವಾಗ ಮತ್ತೆ ತನ್ನ ಎಡಕ್ಕತ್ತ. ಇಲ್ಲಿಂದ ಇಲ್ಲಿ ಬರುವಾಗ ಅವನ ಎಡೆ ಯಾವುದಾಗಿರ್ತೈತಿ? ಕೆಳಗಡೆ ಆಗಿರ್ತೈತಿ, ಬಲ ಮೇಲ್ಗಡೆ ಆಗಿರ್ತೈತಿ. ತನ್ನ ಎಡಕ್ಕೆ ತಿರುಗಿ ಸ್ವಲ್ಪ ದೂರ ನಡೆಯುವನು. ಹಾಗಾದರೆ ಎಡಕ್ಕೆ ಎಲ್ಲಿ ಮಾಡ್ತಾನೆ? ಎಡಕ್ಕೆ ಸ್ವಲ್ಪ ದೂರ ನಡೀತಾನೆ. ಮತ್ತೆ ತನ್ನ ಬಲಕ್ಕೆ ತಿರುಗಿ, ಈಗ ಮೇಲಿಂದ ಕೆಳಗಡೆ ಬರುವಾಗ ಬಲ ಯಾವುದಾಗಿರ್ತೈತಿ? ಈಚೆ ಕಡೆ ಬಲ ಆಗಿರ್ತೈತಿ, ಇದರ ಈಚೆ ಕಡೆ ಏನಾಗಿರುತ್ತೆ? ಎಡ ಆಗಿರ್ತೈತಿ. ಮತ್ತು ತನ್ನ ಬಲಕ್ಕೆ ತಿರುಗಿ ಸ್ವಲ್ಪ ದೂರ ನಡೆದು, ಬಲಕ್ಕೆ ಸ್ವಲ್ಪ ದೂರ ನಡೆದು ಕೊನೆಯಲ್ಲಿ ತನ್ನ ಎಡಕ್ಕೆ ಮುಖ ಮಾಡಿ ನಡೆಯೋನು. ಇವಾಗ ಇಲ್ಲಿಂದ ಇಲ್ಲಿ ಬರ್ತಾ ಇದ್ದಾನೆ ಅಂತಂದ್ರೆ ಇವಾಗ ಅವನು ಎಡ ಯಾವುದಾಗಿರ್ತೈತಿ? ಕೆಳಗಡೆ ಆಗಿರ್ತೈತಿ. ಇಲ್ಲಿ ಎಡಕ್ಕೆ ಮುಖ ಮಾಡಿ ನಡೆಯುವನು. ಇವಾಗ ಎಲ್ಲಿ ಬಂದ? ದಕ್ಷಿಣ ಕಡೆ ಬಂದ. ಹಾಗಾದರೆ ಆತ ಈಗ ಯಾವ ದಿಕ್ಕಿಗೆ ಮುಖ ಮಾಡಿ ನಡೆದಿದ್ದಾನೆ ಅಂತ ಪ್ರಶ್ನೆ ಕೇಳಿದಾಗ ಆನ್ಸರ್ ಏನಾಗುತ್ತಾ? ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಹೊರಟಿದ್ದಾನೆ ಅಂತಂದ.